ಎಲ್ರಿಗೂ ನಮಸ್ಕಾರ. ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಈ ವಿಡಿಯೋದಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಖಂಡಿತ ಎಲ್ಲ ಫಲಾನುಭವಿಗಳಿಗೂ ಕೂಡ ಇದು ಸಿಹಿ ಸುದ್ದಿ. ಖಂಡಿತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಏನದು ಸಿಹಿ ಸುದ್ದಿ ಏನು ಅನ್ನೋದನ್ನ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಬಿಗಿನಿಂಗ್ ಇಂದ ಎಂಡ್ವರೆಗೂ ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನನ್ನ ಕಡೆಯಿಂದ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ಗಳ ಬಗ್ಗೆ ಮಾಹಿತಿ ಆಗಿರ್ಬೋದು ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು, ಇದ್ರ ಬಗ್ಗೆ ಅಪ್ಡೇಟ್ಸ್ನ ಕೊಡ್ತಾನೆ ಇರ್ತೀನಿ. ಸೊ ಹಾಗಾಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ನನ್ನ ಇನ್ಫಾರ್ಮೇಷನ್ ಇಷ್ಟ ಆಗ್ತಿದ್ರೆ, ಇನ್ಫಾರ್ಮೇಟಿವ್ ಇದೆ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನು ಆಗಲೇ ಹೇಳ್ದಂಗೆ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿದೆ. ಇದ್ರ ಬಗ್ಗೆ ನಾನು ನಿಮಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೆ ಲಾಸ್ಟ್ ವಿಡಿಯೋದಲ್ಲಿ ಇಂದಿರಾ ರೇಷನ್ ಕಿಟ್ ಬಗ್ಗೆ. ಕೊನೆಗೂ ಕೂಡ ಸಚಿವ ಸಂಪುಟದಲ್ಲಿ ಇದ್ರ ಬಗ್ಗೆ ಒಪ್ಪಿಗೆನ ಕೊಟ್ಟಿದ್ರು. ಇಂದಿರಾ ರೇಷನ್ ಕಿಟ್ ವಿತರಣೆ ಬಗ್ಗೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೂಡ ನಾನು ಕೊಟ್ಟಿದ್ದೆ. 5 ಕಲರ್ಸ್ ಆಗಿ ಡಿವೈಡ್ ಮಾಡ್ತಿದ್ದಾರೆ ರೇಷನ್ ಕಿಟ್ಟಲ್ಲಿ. ಅಂದರೆ ಎಲ್ಲರಿಗೂ ಕೂಡ ಒಂದೇ ಥರ ಸಾಮಗ್ರಿಗಳನ್ನ ಕೊಡಲ್ಲ. ಈಗ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಅವ್ರಿಗೆ ಬೇರೆ ಥರ ರೇಷನ್ ಕೊಡ್ತಾರೆ, ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಅವ್ರಿಗೆ ಬೇರೆ ಥರ ಕೊಡ್ತಾರೆ. ಸೊ ಆ ಭಾಗದ ಜನರು ಯಾವುದನ್ನ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರೆ ಆ ಥರ ಪದಾರ್ಥಗಳನ್ನ ಕೊಡ್ತೀವಿ ಅಂದ್ಬಿಟ್ಟು 5 ಕಲರ್ ಆಗಿ ಡಿವೈಡ್ ಮಾಡಿದ್ದಾರೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸಿದ್ದೀನಿ, ಯಾವ ಭಾಗದ ಜನರಿಗೆ ಯಾವ ಕಲರ್ ರೇಷನ್ ಕಿಟ್ ಸಿಗುತ್ತೆ ಏನು ಅನ್ನೋದನ್ನ. ಸೊ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಈಗ ಒಂದು 2-3 ಹಿಂದಿನ ವಿಡಿಯೋ ಚೆಕ್ ಮಾಡಿದ್ರೆ ನಿಮಗೆ ಅದರಲ್ಲಿ ಡೀಟೇಲಾಗಿ ತಿಳಿಸಿದ್ದೀನಿ. ಸೊ ಅದನ್ನ ಚೆಕ್ ಮಾಡಿ. ಇವಾಗ ಏನು ಹೊಸ ಅಪ್ಡೇಟ್ ಬಂದಿರೋದಪ್ಪ ಅಂತಂದರೆ, ನಿಮಗೆ ಇವಾಗ ಏಪ್ರಿಲಿಂದ ನಿಮಗೆ ಇಂದಿರಾ ರೇಷನ್ ಕಿಟ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಅವ್ರು ಹೇಳ್ದಂಗೆ ಕೊಟ್ಟರೆ ಚೆನ್ನಾಗಿ ಅನಿಸುತ್ತೆ. ಆಗ ಮಹಿಳೆಯರಿಗೂ ಕೂಡ ಖುಷಿ ಆಗುತ್ತೆ. ಯಾಕಪ್ಪ ಅಂತಂದರೆ ಈ ತಿಂಗಳು ಅಂದರೆ ಏಪ್ರಿಲಿಂದ ಏನು ಇಂದಿರಾ ರೇಷನ್ ಕಿಟ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ, 2 ತಿಂಗಳದ್ದು ಒಟ್ಟಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಇವಾಗ ಏಪ್ರಿಲಿಂದ ಕೊಡ್ತಾರಂತೆ 2 ತಿಂಗಳು, ಅಂದರೆ ಏಪ್ರಿಲ್ ಹಾಗೆ ಮೇ ತಿಂಗಳದ್ದು ಒಟ್ಟಿಗೆ ನಾವು ಕೊಟ್ಬಿಡ್ತೀವಿ ಈಗ ರೇಷನ್ ಕಿಟ್ಟು ಅಂತ ಹೇಳ್ತಿದ್ದಾರೆ. ಯಾಕಂದರೆ ಅವ್ರು ಮುಂಚೆನೇ ಹೇಳಿದರು, ನಾವು ಒಟ್ಟಿಗೆ ಇವಾಗ ನಾವು ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ ಇಂದಿರಾ ರೇಷನ್ ಕಿಟ್ನ ಕೊಡೋಕ್ಕೆ. ನಾವು 6 ತಿಂಗಳಿಗೆ ಆಗಷ್ಟು ಎಲ್ಲನೂ ಸ್ಟಾಕ್ ರೇಷನ್ ಸ್ಟಾಕ್ನ ತೊಗೋತಿದ್ದೀವಿ ಅಂತ. ಯಾಕಂದರೆ ಒಂದ್ಸತಿ ಸ್ಟಾರ್ಟ್ ಮಾಡಿ ಒಂದ್ಸತಿ ಕೊಟ್ಟು ಮುಗಿಸೋ ಅಂಥದ್ದಲ್ಲ, ಪ್ರತಿ ತಿಂಗಳು ಕೂಡ ಕೊಡ್ತಾನೆ ಇರಬೇಕು. ಸೊ ಹಾಗಾಗಿ 6 ತಿಂಗಳಾಗೋಷ್ಟಂತೂ ನಾವು ಸ್ಟಾಕ್ ಇಟ್ಟಿರ್ತೀವಿ. ಸೊ ಅದಕ್ಕೋಸ್ಕರ ನಾವು ಪ್ರಿಪೇರ್ ಮಾಡ್ಕೊಳ್ತಿದ್ದೀವಿ ಅಂದ್ಬಿಟ್ಟು ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲೂ ತಿಳಿಸಿದ್ದೆ. ಸೊ ಇವಾಗ ಏನು ಹೇಳ್ತಾ ಇದ್ದಾರೆ ಅವರು, ಒಟ್ಟಿಗೆ ನಾವು 2 ತಿಂಗಳದ್ದು ಕೊಟ್ಬಿಡ್ತೀವಿ ಏಪ್ರಿಲ್ ಹಾಗೆ ಮೇ ತಿಂಗಳದ್ದು ಅಂತ. ಯಾಕಪ್ಪ ಅಂತಂದರೆ ಈಗ ನಿಮಗೂ ಕೂಡ ಗೊತ್ತಿದೆ, ಈಗ ಆಲ್ರೆಡಿ ಎಲ್ಲ ಕಡೆ ಬಿಸಿಲು ಶುರುವಾಗಿದೆ. ಇನ್ನು ಏಪ್ರಿಲ್ ಮೇನಲ್ಲಂತೂ ಸಾಕಷ್ಟು ಬಿಸಿಲಿರುತ್ತೆ, ಹೊರಗೆ ಹೋಗೋದೇ ಕಷ್ಟ. ಸೊ ಹಾಗಾಗಿ ನಿಮ್ಗೆ ಮತ್ತೆ ಮೇ ತಿಂಗಳಲ್ಲೂ ಕೂಡ ರೇಷನ್ ಡಿಪೋಗಳಿಗೆ ಹೋಗಿ ಇಂದಿರಾ ಕಿಟ್ನ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಏಪ್ರಿಲಲ್ಲೇ ಮೇ ತಿಂಗಳದ್ದು ಕೂಡ ರೇಷನ್ ಕಿಟ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಅವರು ಮೇ ತಿಂಗಳದ್ದು ಕೊಟ್ಟರು ಕೂಡ ಮತ್ತೆ ರೇಷನ್ ತೊಗೊಳಕ್ಕೆ ಹೋಗಲೇಬೇಕಾಗುತ್ತೆ ಡಿಪೋಗೆ. ಯಾಕಂದರೆ ಕೇಂದ್ರ ಸರ್ಕಾರದಿಂದ ಏನು ಕೊಡ್ತಾರೆ ಅವರೇನು 2 ತಿಂಗಳದ್ದು ಒಟ್ಟಿಗೆ ಕೊಡೋಲ್ಲ. ಅವ್ರು ಮಾರ್ಚ್ಗೆ ಕೊಡೋದು, ಏಪ್ರಿಲ್ ತಿಂಗಳಿಗೆ ಕೊಡೋದು. ಬಟ್ ಏನಪ್ಪ ಅಂದರೆ ರಾಜ್ಯ ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆ ಅಡಿ ಏನು ಅಕ್ಕಿ ಕೊಡ್ತಿದ್ರು ಅದ್ರ ಬದಲು ರೇಷನ್ ಕಿಟ್ನ ಕೊಡ್ತಿದ್ದಾರೆ. ಅದನ್ನು 2 ತಿಂಗಳದ್ದು ಒಟ್ಟಿಗೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅಷ್ಟೇ. ಬಟ್ ಫೈನಲ್ ಆಗಿ ಹೇಳ್ಬೇಕಂದ್ರೆ 2 ತಿಂಗಳು ಹೋಗಲೇಬೇಕು. ಯಾಕಂದರೆ ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿ ಏನು ಕೊಡ್ತಿದ್ದಾರೆ ಅದನ್ನು ತೊಗೊಳಕ್ಕಾದ್ರೂ ಕೂಡ ಫಲಾನುಭವಿಗಳು ಹೋಗಲೇಬೇಕು. ಈಗ 99% ಏಪ್ರಿಲಿಂದ ರೇಷನ್ ಕಿಟ್ ವಿತರಣೆ ಪ್ರಾರಂಭ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಅವ್ರು ಹೇಳ್ದಂಗೆ 2 ತಿಂಗಳು ಕೊಡ್ದಲೇ ಇದ್ದರೂ ಕೂಡ 1 ತಿಂಗಳದ್ದು ಕೊಟ್ಟರು ಕರೆಕ್ಟ್ ಟೈಮಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ. ಯಾಕಂದರೆ ಈ ಕಳೆದ ಒಂದು 4-5 ತಿಂಗಳಿಂದ ಇದ್ರ ಬಗ್ಗೆ ಮಾತಾಡ್ತಾನೆ ಇದ್ದಾರೆ. ಫಸ್ಟಿಗೆ ಡಿಸೆಂಬರಿಂದ ಕೊಡ್ತೀವಿ ಅಂದರು, ಆಮೇಲೆ ಜನವರಿ ಆಯಿತು, ಆಮೇಲೆ ಫೆಬ್ರವರಿ ಆಯಿತು, ಈಗ ಆಮೇಲೆ ಮಾರ್ಚ್ ಆಯಿತು, ಕೊನೆಗೆ ಏಪ್ರಿಲ್ ತಿಂಗಳಿಂದ ಕೊಡ್ತಾ ಇದ್ದೀವಿ. ನಾವು 6 ತಿಂಗಳಿಗಾಗಷ್ಟು ಪ್ರಿಪ್ರೇಷನ್ ಮಾಡ್ಕೋಬೇಕಲ್ಲ. ಸೊ ಹಾಗಾಗಿ ಟೈಮ್ ತೊಗೊಳುತ್ತೆ. ಏಪ್ರಿಲಿಂದ ಕೊಡ್ತೀವಿ, ಈಗ 2 ತಿಂಗಳದ್ದು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ನಿಮಗೆ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ. ಇವಾಗ 2 ತಿಂಗಳದ್ದು ಒಟ್ಟಿಗೆ ಕೊಟ್ಟರೆ ಚೆನ್ನಾಗ, ಅಥವಾ ಈಗ ಹೇಗಿದ್ರು ಮೇನಲ್ಲಿ ನೀವು ಹೋಗಲೇಬೇಕು. ಕೇಂದ್ರ ಸರ್ಕಾರದಿಂದ ಏನು 5 kg ಅಕ್ಕಿ ಕೊಡ್ತಾರೆ ಅದನ್ನು ತೊಗೊಳಕ್ಕಂತೂ ಹೋಗಲೇಬೇಕಲ್ಲ. ಇವ್ರು ಕೊಡ್ತಾರೆ ಅಂತ ಅವರು ಕೊಡೋದಿಲ್ಲ. ಸೊ ಅದಕ್ಕಾದರೂ ಹೋಗಲೇಬೇಕು. ಅವಾಗಲೇ ಕೊಟ್ಟರೆ ಓಕೆ ಅಲ್ಲ. ನಿಮಗೆ ಏನು ಅನಿಸುತ್ತೆ ಪರ್ಸ್ನಲಿ, ನಿಮ್ಮ ಒಪಿನಿಯನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ಇಂದಿರಾ ರೇಷನ್ ಕಿಟ್ ಬಗ್ಗೆ ಆಯಿತು. ಹಾಗೆ ನಿಮಗೆ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲೇಷನ್ ಆಗ್ತಾ ಇದೆ. KYC ಮಾಡಿಸಿಲ್ಲ ಅಂದರೆ, ಅಥವಾ ನೀವೇನಾದರೂ ಇದು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದರೆ, ಅಥವಾ ನೀವೇನಾದ್ರು GST ಪೇ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ. ಹಾಗೆ ತಿದ್ದುಪಡಿ ಮಾಡಿಕೊಡ್ತಾ ಇದ್ದಾರೆ ರೇಷನ್ ಕಾರ್ಡ್ದು. APL BPL ಹಾಗೆ ಅಂತ್ಯೋದಯ ಕಾರ್ಡ್, ಏನೇ ರೇಷನ್ ಕಾರ್ಡ್ ತಿದ್ದುಪಡಿ ಇದ್ದರೂ ಕೂಡ ಇನ್ನು
ಮಾರ್ಚ್ 31ನೇ ತಾರೀಕುವರೆಗೂ ಟೈಮ್ ಇದೆ. ಏನು ಇನ್ನೊಂದು 10 ದಿವಸ. ಸೊ ಏನೇ ತಿದ್ದುಪಡಿ ಇದ್ರೂ ಕೂಡ ಮಾಡಿಸ್ಕೊಳ್ಳಿ. ಯಾಕಪ್ಪ ಅಂದರೆ ಮತ್ತೆ ಏಪ್ರಿಲಲ್ಲೂ ಇದು ಅವಕಾಶ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ಈಗ ಆಲ್ರೆಡಿ ಒಂದು 3-4 ತಿಂಗಳಿಂದ ಈ ಆಪರ್ಚುನಿಟಿನ ಕೊಟ್ಟಿದ್ದಾರೆ ತಿದ್ದುಪಡಿ, ಮಾರ್ಚ್ 31ನೇ ತಾರೀಕುವರೆಗೂ ಅಂದ್ಬಿಟ್ಟು. ಮತ್ತೆ ಅದನ್ನು ಎಕ್ಸ್ಟೆಂಡ್ ಮಾಡ್ತಾರಾ ಅಥವಾ ಕ್ಲೋಸ್ ಮಾಡ್ತಾರಾ ಗೊತ್ತಿಲ್ಲ. ಸೊ ಹಾಗಾಗಿ ಏನೇ ತಿದ್ದುಪಡಿ ಇರ್ಬೋದು, ಫೋನ್ ನಂಬರ್ ಚೇಂಜ್ ಆಗಿರ್ಬೋದು, ಅಡ್ರೆಸ್ ಚೇಂಜ್ ಆಗೋದಾಗಿರ್ಬೋದು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು, ಅಥವಾ ಮನೆ ಯಜಮಾನಿ ಚೇಂಜ್ ಮಾಡಿಸೋದಾಗಿರ್ಬೋದು, ರೇಷನ್ ಡಿಪೋ ಅಡ್ರೆಸ್ ಚೇಂಜ್ ಮಾಡೋದಾಗಿರ್ಬೋದು, ಏನೇ ತಿದ್ದುಪಡಿ ಇದ್ರೂ ಕೂಡ ಮಾಡಿಸ್ಕೋಬೋದು. ಹಾಗೆ ನೀವೇನಾದರೂ KYC ಮಾಡಿಸಿಲ್ಲ ಅಂತಂದರೆ ದಯವಿಟ್ಟು ಮಾಡಿಸ್ಕೊಳ್ಳಿ. ರೇಷನ್ ಡಿಪೋಗಳಲ್ಲಿ ಹೋದರೆ KYC ಮಾಡಿಕೊಡ್ತಾರೆ. ಇವಾಗ KYC ಮಾಡಿಸಿಲ್ಲ ಅಂದರೂ ಕೂಡ ನಿಮ್ಮ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಿದ್ದಾರೆ. ಸೊ ಇವಾಗ ಒಂದು ಸಣ್ಣ ರೀಸನ್ ಸಿಕ್ಕರೆ ಸಾಕು, ನಿಮ್ಮ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಿದೆ. ಒಂದ್ಸತಿ ಕ್ಯಾನ್ಸಲ್ ಆಯಿತು ಅಂದರೆ ಮತ್ತೆ ಅದನ್ನು ಪಡ್ಕೊಳ್ಳೋದು ತುಂಬಾ ಕಷ್ಟ, ತುಂಬಾ ಪ್ರೊಸೀಜರ್ ಇದೆ. ಸೊ ಹಾಗಾಗಿ ಇವಾಗ ನಿಮ್ಮ ಹತ್ರ ಕಾರ್ಡ್ ಇರೋದನ್ನು ಹುಷಾರಾಗಿ ಕಾಪಾಡ್ಕೊಳ್ಳಿ. ಸರ್ಕಾರದಿಂದ ಏನೇ ಅಪ್ಡೇಟ್ ಮಾಡಿಸ್ಕೋಬೇಕು ಅಂತ ಬಂದ್ರೂ ದಯವಿಟ್ಟು ಮಾಡಿಸ್ಕೊಳ್ಳಿ, ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ತುಂಬ ಜನದ ನೆಗ್ಲಿಜೆನ್ಸಿಂದ ಈಗ ಲಕ್ಷಾಂತರ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದ್ದಾವೆ. ಸೊ ಹಾಗಾಗಿ ಸಿಕ್ಕಿರೋ ಆಪರ್ಚುನಿಟಿನ ಬಿಡಬೇಡಿ. ಏನೇ ತಿದ್ದುಪಡಿ ಇದ್ರೂ ಕೂಡ ಮಾಡಿಸ್ಕೊಳ್ಳಿ. ಹಾಗೆ ನೀವೇನಾದ್ರು ಹೊಸದಾಗಿ ಮದುವೆ ಆಗಿದ್ದೀರಾ, ನಿಮ್ಮ ಹತ್ರ ರೇಷನ್ ಕಾರ್ಡೇ ಇಲ್ಲ ಅಂತಂದರೆ ನಿಮ್ಗಳಿಗೂ ಕೂಡ ಹೊಸ ರೇಷನ್ ಕಾರ್ಡ್, ಅದರಲ್ಲೂ BPL ರೇಷನ್ ಕಾರ್ಡ್ಗೆ ಅವಕಾಶ ಇದೆ, ಹೊಸದಾಗಿ ಮದುವೆ ಆಗಿರೋರಿಗೆ ಮಾತ್ರ. ಹಾಗೆ ಯಾರ ಹತ್ರ ಎಲ್ಲ ಶ್ರಮ ಕಾರ್ಡ್ ಇರುತ್ತೆ, ಸೊ ಇಂಥವ್ರಿಗೆ ಎರಡಕ್ಕೂ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಹೊಸದಾಗಿ ಮದುವೆ ಆಗಿರೋರಿಗೆ ಹಾಗೆ ಶ್ರಮ ಕಾರ್ಡ್ ಇರೋರಿಗೆ ನೀವು BPL ರೇಷನ್ ಕಾರ್ಡ್ಗೆ ಹೊಸ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು. ಬೆಂಗಳೂರು 1, ಕರ್ನಾಟಕ 1, ಗ್ರಾಮ 1 ಸೆಂಟರ್ಸ್ಗಳಲ್ಲಿ ಮಾಡಿಕೊಡ್ತಿದ್ದಾರೆ. ಇದಕ್ಕೂ ಕೂಡ ಮಾರ್ಚ್ 31 ಅವಕಾಶ ಇದೆ, ಮಾರ್ಚ್ 31ವರೆಗೂ. ಸೊ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ. ಹಾಗೆ ಮೆಡಿಕಲ್ ಎಮರ್ಜೆನ್ಸಿ ಕೂಡ ಇದ್ರೂ ಅಷ್ಟೇ. ಬಟ್ ಮೆಡಿಕಲ್ ಎಮರ್ಜೆನ್ಸಿಗೆ ನೀವು ಅಪ್ಲೈ ಮಾಡಿದ್ದೀರಾ ಅಂತಂದರೆ ಅದು ಬರೀ ಮೆಡಿಕಲ್ ಎಮರ್ಜೆನ್ಸಿಗೆ ಮಾತ್ರ ಉಪಯೋಗಿಸ್ಕೋಬೋದು. ನೀವು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡೋದಾಗಿರ್ಬೋದು, ಅಥವಾ ರೇಷನ್ ಡಿಪೋಗಳಲ್ಲಿ ಅಕ್ಕಿ ತೊಗೊಳಕ್ಕೆ ಹೋದಾಗಿರ್ಬೋದು, ಅದಕ್ಕೆ ಇದು ವರ್ಕ್ ಆಗಲ್ಲ. ಮೆಡಿಕಲ್ ಎಮರ್ಜೆನ್ಸಿ ಅಂದರೆ ಬರೀ ಮೆಡಿಕಲ್ ಅಂದರೆ ಹಾಸ್ಪಿಟಲ್ ಏನೇ ಸೀರಿಯಸ್ ಇದ್ರೂ ಕೂಡ ಮಾಡಿಸ್ಕೋಬೇಕಂತಂದರೆ ಮಾಡಿಸಿರ್ತೀರಲ್ಲ, ಅದಕ್ಕೆ ಮಾತ್ರ ಯೂಸ್ ಮಾಡಬೇಕಾಗತ್ತೆ. ಜನರಲ್ಲಿಗೆ ನೀವು ಎಲ್ಲೇ ಕೊಟ್ಟರು ಕೂಡ ಅದು ಅಪ್ರೂವ್ ಆಗಲ್ಲ. ಸೊ ಮೆಡಿಕಲ್ ಎಮರ್ಜೆನ್ಸಿ ಇರೋರಾಗಿರ್ಬೋದು, ಅಥವಾ ಹೊಸದಾಗಿ ಮದುವೆ ಆಗಿರೋರು, ಅಥವಾ ಶ್ರಮ ಕಾರ್ಡ್ ಇದ್ದರೆ ನೀವು ಹೊಸದಾಗಿ ಹೋಗಿ ಅರ್ಜಿನ ಸಲ್ಲಿಸ್ಬೋದು. ನಿಮ್ಗಳಿಗೂ ಕೂಡ ಮಾರ್ಚ್ 31ನೇ ತಾರೀಕು ಲಾಸ್ಟ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಏನಪ್ಪ ಅಪ್ಡೇಟ್ ಅಂದರೆ ಗ್ಯಾಸ್ ಸಿಲಿಂಡರ್ ಇದು ಅದಕ್ಕೆ ಪ್ರಾಬ್ಲಮ್ ಆಗ್ತಿರೋದು ನಿಮಗೆ ಸಾಕಷ್ಟು ನೋಡಿರ್ತೀರ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಂತೂ ಸಿಗ್ದಲೇ ತುಂಬ ಹೋಟೆಲ್ಸ್ಗಳಾಗಿರ್ಬೋದು, ಸಣ್ಣ ಸಣ್ಣ ಸ್ಟಾಲ್ಸ್ ಆಗಿರ್ಬೋದು, ಎಲ್ಲದೂ ಕ್ಲೋಸ್ ಮಾಡ್ತಿದ್ದಾರೆ. ಈಗ ಮನೆ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಬುಕ್ ಮಾಡೋಕ್ಕೂ ಕೂಡ ಹೊಸ ನಿಯಮಗಳನ್ನ ಜಾರಿಗೆ ತಂದಿದ್ದಾರೆ. ನೀವು ಅದನ್ನ ಫಾಲೋ ಮಾಡಿದ್ರೆ ಮಾತ್ರ ನಿಮಗೆ ಗ್ಯಾಸ್ ಬುಕ್ ಆಗೋ ಅಂಥದ್ದು ನಿಮಗೆ ಡೆಲಿವರಿ ಸಿಗುತ್ತೆ. ಸೊ ಅದು ಯಾವುದೋ ಹೊಸ ನಿಯಮ, ನೀವೇನೆಲ್ಲ ರೂಲ್ಸ್ನ ಫಾಲೋ ಮಾಡಬೇಕು, ಏನೆಲ್ಲ ಅದು ಹೊಸ ನಿಯಮ, ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಇದನ್ನು ತಿಳಿಸಿದ್ದೀನಿ. ಸೊ ಅದನ್ನ ಕೂಡ ಚೆಕ್ ಮಾಡ್ಕೊಳ್ಳಿ. ಗ್ಯಾಸ್ ಸಿಲಿಂಡರ್ ಹೇಗೆ ಬುಕ್ ಮಾಡೋದು, ಹೇಗೆ ಯಾವ ದಿನ ಡೆಲಿವರಿ ಸಿಗುತ್ತೆ, ಯಾವ್ಯಾವ ನಂಬರ್ಸಿಗೆ ಕಾಲ್ ಮಾಡಬೇಕು, ಆನ್ಲೈನಲ್ಲಿ ಅಂದರೆ ಹೇಗೆ ಬುಕ್ ಮಾಡಬೇಕು, ಹಾಗೆ KYC ಮಾಡಿಸ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಅದು ಕಂಪಲ್ಸರಿನಾ, ಮಾಡಿಸ್ಲಿಲ್ಲ ಅಂದರೆ ಗ್ಯಾಸ್ ಸಿಲಿಂಡರ್ ಸಿಗಲ್ವಾ, ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ಅದನ್ನ ಚೆಕ್ ಮಾಡೋದನ್ನ ಮರಿಬೇಡಿ. ಖಂಡಿತ ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ. ಸೊ ಅದನ್ನು ಕೂಡ ಚೆಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತೀರಿ, ಹೀಗೆ ಎನ್ಕರೇಜ್ ಮಾಡ್ತಾರೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.